ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 26 ತಿಂಗಳ ಆರಿಯರ್ಸ್ ನೀಡಿದ್ರು ಕೂಡ ನೌಕರರು ಒಪ್ಪುತ್ತಾ ಇಲ್ಲ. 38 ತಿಂಗಳ ಹಿಂಬಾಕಿ ವೇತನ ಪರಿಷ್ಕರಣೆಗೆ ಬಿಗಿಪಟ್ಟು ಹಿಡಿದಿದ್ದಾರೆ ಸಾರಿಗೆ ನೌಕರರು. ಇಂದು ಬೆಂಗಳೂರು ಚಲೋ, ನಾಳೆ ಬೃಹತ್ ಧರಣಿಯನ್ನು ನಡೆಸಲಾಗುತ್ತೆ. 26 ತಿಂಗಳ ಆರಿಯರ್ಸ್ ನೀಡಿದ್ರು ಕೂಡ ಸಾರಿಗೆ ನೌಕರರು ಒಪ್ಪುತ್ತಾ ಇಲ್ಲ. 38 ತಿಂಗಳ ಹಿಂಬಾಕಿ ವೇತನ ಪರಿಷ್ಕರಣೆಗೆ ಬಿಗಿಪಟ್ಟು ಹಿಡಿದಿದ್ದಾರೆ. ಇಂದು ಬೆಂಗಳೂರು ಚಲೋ, ನಾಳೆ ಬೃಹತ್ ಧರಣಿಯನ್ನ ಕೂಡ ನಡೆಸಲಾಗುತ್ತೆ. ಇವತ್ತು ಸುದ್ದಿಗೋಷ್ಠಿ ಬಳಿಕ ಮುಷ್ಕರದ ಬಗ್ಗೆ ತೀರ್ಮಾನವನ್ನ ಕೈಗೊಳ್ಳುವ ಸಾಧ್ಯತೆ ಇದೆ. ಬೆಂಗಳೂರು ಚಲೋನಲ್ಲಿ ಸಾವಿರಾರು ನೌಕರರು ಭಾಗಿಯಾಗಲಿದ್ದಾರೆ. 38 ತಿಂಗಳ ಹಿಂಬಾಕಿ ಹಣ 2024ರ ಜನವರಿ 1ಕ್ಕೆ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆಗೆ ಒತ್ತಾಯವನ್ನ ಮಾಡಲಾಗಿದೆ. 26 ತಿಂಗಳ ಹಿಂಬಾಕಿ ವೇತನ ಬೇಕಿಲ್ಲ, ಪೂರ್ತಿ ಹಣಕ್ಕಾಗಿ ಪಟ್ಟನ್ನ ನಡೆದಿದ್ದಾರೆ. ಇಲ್ಲಿ ಸಾರಿಗೆ ನೌಕರರ ಒಂದು ವಾದ ಏನು ಅಂತ ಅಂದ್ರೆ 26 ತಿಂಗಳದ್ದೇ ಕೊಡೋಕೆ ರೆಡಿ ಇದ್ದಾರೆ ಅಂತ ಹೇಳಿದ್ಮೇಲೆ 37 ತಿಂಗಳದ ಕೊಡೋಕೆ ಯಾಕೆ ರೆಡಿ ಇಲ್ಲ, ಏನ್ ಕಷ್ಟ ಆಗ್ತಿದೆ ಅಂತ ಹೇಳಿ ಇವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಮ್ಗೆ ಪೂರ್ತಿ ಹಣ ಬೇಕೇ ಬೇಕು, ಪೂರ್ತಿ ಹಣವನ್ನ ಕೊಡ್ಲಿಲ್ಲ ಅಂತ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಕೆಲಸಕ್ಕೆ ಹಾಜರಾಗಲ್ಲ, ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಈಗಾಗಲೇ ಸಂಜೆ 4ರವರೆಗೂ ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಬೆಂಗಳೂರು ಚಲೋವನ್ನ ಕೂಡ ನಡೆಸಲಾಗುತ್ತೆ. ಸಾಲು ಸಾಲು ಸಂಧಾನ ಸಭೆ ಏನಿತ್ತು ಅದು ಈಗಾಗಲೇ ವಿಫಲ ಆಗಿದೆ. ಮತ್ತೊಂದು ಕಡೆ ಸಾರಿಗೆ ನೌಕರರ ವಾದ ಏನು ಅಂತ ಅಂದ್ರೆ ಈ ಹಿಂದಿದ್ದಂತಹ ಸರ್ಕಾರ ಭರವಸೆಯನ್ನ ನೀಡಿತ್ತು, ಅದಾದ ಮೇಲೆ ಕಾಂಗ್ರೆಸ್ ಸರ್ಕಾರವು ಕೂಡ ಭರವಸೆಯನ್ನ ನೀಡಿತ್ತು, ನಾವು ಆಡಳಿತಕ್ಕೆ ಬಂದಾದ ಮೇಲೆ ನಿಮ್ಮ ಬೇಡಿಕೆಗಳೇನಿದೆ, ಈ ಹಿಂಬಾಕಿ ಏನಿದೆ ಅದನ್ನೆಲ್ಲ ನಾವು ಆದಷ್ಟು ಬೇಗ ಪೂರೈಕೆಯನ್ನ ಮಾಡ್ತೀವಿ, ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿ ಭರವಸೆಯನ್ನ ಕೂಡ ನೀಡಿದ್ರು. ಆದ್ರೆ ಆ ಭರವಸೆ ಆಗಿಯೇ ಉಳಿದಿದೆ. ಯಾಕೆ ನೀಡ್ತಾ ಇಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಮಗೂ ಕೂಡ ಸಾಕಷ್ಟು ತೊಂದರೆಗಳಿವೆ. ನೀವು ಫ್ರೀ ಬಸ್ ಅಂತ ಬೇರೆ ಮಾಡಿದ್ದೀರಾ, ಗ್ಯಾರಂಟಿ ಯೋಜನೆಯಲ್ಲಿ ಶಕ್ತಿ ಯೋಜನೆ ಅಂತ ಮಾಡಿದ್ದೀರಾ, ಸಾಕಷ್ಟು ಪ್ರಯಾಣಿಕರು ಇಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ, ಸಾಕಷ್ಟು ರಶ್ ಆಗ್ತಾ ಇರುತ್ತೆ, ಒತ್ತಡದಿಂದ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇದು ಒಂದ್ ಕಡೆ ಆದ್ರೆ ಬಸ್ನಲ್ಲಿ ಹೋಗುವವರ ಮನಸ್ಥಿತಿ ಎಲ್ಲರದು ಕೂಡ ಒಂದೇ ತರ ಇರಲ್ಲ, ಅವ್ರನ್ನ ನಿಭಾಯಿಸಿಕೊಂಡು ನಾವು ಕೆಲಸವನ್ನ ನಿರ್ವಹಿಸಬೇಕು. ಇದು ಒಂದ್ ಕಡೆ ಆದ್ರೆ ಈ ರೀತಿ ಬಾಕಿ ವೇತನ ಏನಿದೆ ಅದನ್ನ ನೀಡಲಿಲ್ಲ ಅಂತಂದ್ರು ನಾವು ಹೇಗೆ ಕೆಲಸವನ್ನ ಮಾಡಬೇಕು, ನಮ್ಮನ್ನೇ ನಂಬ್ಕೊಂಡು ನಮ್ಮ ಹೆಂಡತಿ ಮಕ್ಕಳು ಜೀವನವನ್ನ ಸಾಗಿಸ್ತಾ ಇದ್ದಾರೆ, ಅವರ ಗತಿ ಏನು ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಈ ಹಿಂದೆಯೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಮುಷ್ಕರವನ್ನ ಕೂಡ ಮಾಡಿದ್ರು, ಧರಣಿಯನ್ನ ಕೂಡ ಮಾಡಿದ್ರು. ಅಂತಹ ಸಂದರ್ಭದಲ್ಲಿ ಯಾರ್ಯಾರು ಕೆಲಸಕ್ಕೆ ಹಾಜರಾಗಿರ್ಲಿಲ್ಲ ಅವರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗಿತ್ತು. ಅಂದ್ರೆ ಅವರ ಸ್ಯಾಲರಿ ಕಟ್ ಮಾಡೋದಿರಬಹುದು, ಅವರ ಕೆಲಸಕ್ಕೆ ಏನಾದರೂ ಒಂದು ಕ್ರಮವನ್ನ ತೆಗೆದುಕೊಂಡು ಅವರಿಗೆ ಶಿಕ್ಷೆ ಪ್ರಮಾಣದಲ್ಲಿ ಇಂತಿಂತ ಮಾಡಬೇಕು ಅಂತ ಹೇಳೋದು ಇರಬಹುದು, ಹೀಗೆ ಮಾಡಲಾಗಿತ್ತು. ಈ ಬಾರಿಯೂ ಕೂಡ ಅದೇ ರೀತಿ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಈಗಾಗಲೇ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಈ ಬಾರಿ ಏನಾದರೂ ಮುಷ್ಕರವನ್ನ ಕೈಗೊಂಡು ಸಾರಿಗೆ ನೌಕರರು ಕೆಲಸಕ್ಕೆ ಹಾಜರಾಗಲಿಲ್ಲ ಅಂತ ಅಂದ್ರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಆದ್ರೂ ಕೂಡ 4 ನಿಗಮಗಳಿಂದ, ಈ 4 ನಿಗಮಗಳೇನಿದೆ, BMTC ಇರಬಹುದು, KSRTC ಇರಬಹುದು, KKRTC ಜೊತೆಗೆ NWKRTC ಏನಿದೆ, ಅವ್ರ 4 ನಿಗಮಗಳು ಕೂಡ ನಮಗೆ 38 ತಿಂಗಳ ಬಾಕಿ ವೇತನ ಏನಿದೆ ಅದನ್ನ ನೀಡೋವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಈ ಮುಷ್ಕರದಿಂದ ಹಿಂದೆ ಉಳಿಯೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಸರ್ಕಾರ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ 38 ತಿಂಗಳದ್ದು ನಮ್ಮ ಕೈಲಿ ಕೊಡಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಅಂದ್ರೆ 26 ತಿಂಗಳದಂತೂ ನಾವು ಕೊಡ್ತೀವಿ ಅಂತ ಹೇಳಿ ಸಂಧಾನ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ. ಈಗಾಗಲೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಕೆಲವೊಂದಷ್ಟು ಹೇಳಿಕೆಗಳನ್ನ ನೀಡಿದ್ರು. 26 ತಿಂಗಳದ್ದು ನಾವು ಕೊಡೋಕೆ ಈಗಾಗಲೇ ಸಿದ್ಧವಾಗಿದ್ದೇವೆ, ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಆದೇಶವನ್ನ ಕೂಡ ಹೊರಡಿಸಿದ್ರು. ಇಷ್ಟೆಲ್ಲ ಆದೇಶವನ್ನ ಹೊರಡಿಸಿದ್ರು ಕೂಡ ಅವರು ಹಿಂದೆ ಬರಲು ಅಂದ್ರೆ ಈ ಮುಷ್ಕರದಿಂದ ಹಿಂದೆ ಬರೆಯಲು ಈಗಾಗಲೇ ತಯಾರಿಲ್ಲ. ಅಂದ್ರೆ 26 ತಿಂಗಳದೇ ಕೊಡೋಕೆ ರೆಡಿ ಆಗಿದ್ದಾರೆ ಅಂತ ಹೇಳಿದ್ಮೇಲೆ 38 ತಿಂಗಳದ ಕೊಡೋಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ, ಏನ್ ಕಷ್ಟ ಆಗ್ತಾ ಇದೆ ಇವರ ಹತ್ರ ಹೇಳಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ನಡೆಯುವಂತಹ ಚಲೋ ಮೇಲೆ ಎಲ್ಲರ ಕಣ್ಣು ಕೂಡ ಇದೆ. ಚಲೋದಲ್ಲಿ ಏನಾಗಬಹುದು, ಸಂಧಾನ ಏನಾದ್ರೂ ಸಕ್ಸಸ್ ಆಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆಯೂ ಕೂಡ ಎದುರಾಗ್ತಾ ಇದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜುನಾಥ್, ಇವತ್ತು ಏನೇನಾಗುತ್ತೆ, ನಾಳೆ ಏನೇನಾಗಬಹುದು, ಸರ್ಕಾರದ ಸಂಧಾನ ಸಕ್ಸಸ್ ಆಗುತ್ತಾ ಇಲ್ವಾ? ಯಶಸ್ವಿನಿ, ರಾಜ್ಯ ಸರ್ಕಾರದ ಒಂದು ನಿಲುವೇನಿದೆಯೋ, ನಿನ್ನೆ
ಹಿಂಬಾಕಿ ವೇತನ ಸಂಬಂಧಪಟ್ಟಾಗೆ ರಾಜ್ಯದ ಸಾರಿಗೆ ನಿಗಮಗಳು ಪ್ರತಿಭಟನೆಗೆ ಕರೆ ಕೊಡ್ತವೆ, ಮುಷ್ಕರಕ್ಕೆ ಕರೆ ಕೊಡ್ತವೆ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಬೆಂಗಳೂರು ಚಲೋ ಎನ್ನುವಂಥ ನಿಟ್ಟಿನಲ್ಲಿ ಕರೆಯನ್ನು ಕೊಟ್ಟಿರುವಂಥದ್ದು. ಇದೇ ಕಾರಣಕ್ಕಾಗಿ ಇವತ್ತು ರಾಜ್ಯಾದ್ಯಂತ KSRTC, BMTC, NWRTC, KKRTC ಎಲ್ಲ ಸಾರಿಗೆ ಸಿಬ್ಬಂದಿಗಳು ಅಂದರೆ ನೌಕರರು ಬೆಂಗಳೂರಿನತ್ತ ಬರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಬರುವಂಥ ಕೆಲಸಕ್ಕೂ ಮುನ್ನವೇ ರಾಜ್ಯ ಸರ್ಕಾರ ಇವರ ಹೋರಾಟಕ್ಕೆ ಮಣಿದು 38 ತಿಂಗಳ ಬಾಕಿ ವೇತನ, ಹಿಂಬಾಕಿ ವೇತನ ಏನಿತ್ತು ಅದನ್ನು ನಮಗೆ ನೀಡಿ ಎನ್ನುವಂಥ ನಿಟ್ಟಿನಲ್ಲಿ ಹೋರಾಟಗಳಾಗ್ತಾ ಇದ್ವು. ಹೋರಾಟಗಳ ಸಂಬಂಧಪಟ್ಟಾಗೆ ಇವತ್ತಿನ ಹೋರಾಟ ಕೂಡ ತೀರ್ಮಾನ ಆಗಿತ್ತು. ಹೀಗಾಗಿ ಬೆದರಿದಂತಹ ಸರ್ಕಾರ 26 ತಿಂಗಳ ಹಿಂಬಾಕಿ ವೇತನವನ್ನು ಅಪ್ರೂವಲ್ ಮಾಡುತ್ತೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ. 26 ತಿಂಗಳ ಹಿಂಬಾಕಿ ವೇತನವನ್ನು ನಿಮಗೆ ನಾವು ನೀಡ್ತಾ ಇದ್ದೇವೆ, ನೀವು ಕರೆ ಕೊಟ್ಟಂತಹ ಮುಷ್ಕರ ಏನಿದೆಯೋ, ಬೆಂಗಳೂರು ಚಲೋ ಏನಿದೆಯೋ ಅದು ಹಿಂಪಡೆದುಕೊಳ್ಳಿ ಎನ್ನುವಂಥ ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡುತ್ತೆ. ಜೊತೆಗೆ ಸಂಧಾನ ಸಭೆಯನ್ನು ಕೂಡ ಮಾಡುತ್ತೆ. ಸಂಧಾನ ಸಭೆ ಮಾಡುವಂಥ ಸಂದರ್ಭದಲ್ಲಿ ನಿನ್ನೆ KSRTC MDಗಳು ಸೇರಿದಂತೆ ರಾಜ್ಯ ಸರ್ಕಾರದಿಂದ ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಆಗ್ಬೋದು, ಜೊತೆಗೆ CM ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಕರೆ ಕೊಟ್ಟಂತಹ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತಹ ಸಂಘಟನೆಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಕರೆದಿಲ್ಲ ಎನ್ನುವಂಥ ಆರೋಪವನ್ನು ಈಗ ಜಂಟಿ ಕ್ರಿಯಾ ಸಮಿತಿ ಮಾಡ್ತಾ ಇದೆ. ನಮ್ಮನ್ನು ಕರೆದು ಸಭೆ ಮಾಡಿದ್ದಿದ್ರೆ 26 ತಿಂಗಳ ಹಿಂಬಾಕಿ ವೇತನವನ್ನು ಕೊಡುವಂಥದ್ರ ಜೊತೆಗೆ ಇನ್ನಷ್ಟು ಹೆಚ್ಚಿನ ತಿಂಗಳನ್ನು ಕೊಡುವಂಥ ರೀತಿಯಲ್ಲಾದರೂ ನಾವು ಬೇಡಿಕೆಯನ್ನು ಇಡ್ತಾ ಇದ್ವಿ, ನಮ್ಮನ್ನು ಯಾಕೆ ಕರೆದಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಜೀ ಕನ್ನಡ ನ್ಯೂಸ್ಗೆ ಜಂಟಿ ಕ್ರಿಯಾ ಸಮಿತಿ ಸದಸ್ಯರಿಂದ ನಮಗೆ ಮಾಹಿತಿ ಕೊಡ್ತಾ ಇರುವಂಥದ್ದು. ಹೀಗಾಗಿ ನಿನ್ನೆ ನಡೆದಂಥ ಸಭೆಯಲ್ಲಿ ನಮ್ಮನ್ನು ಕರೆದಿಲ್ಲ, 26 ತಿಂಗಳ ಹಿಂಬಾಕಿಯನ್ನು ನೀವು ವೇತನ ಡೈರೆಕ್ಟಾಗಿ ನೀವು ಘೋಷಣೆ ಮಾಡಿಬಿಟ್ರೆ ಇನ್ನುಳಿದಂಥ ತಿಂಗಳ ಹಿಂಬಾಕಿಯನ್ನು ಯಾರು ಕೊಡ್ತಾರೆ? ಇಷ್ಟಲ್ಲದೆ ಇನ್ನೂ ಸಾಕಷ್ಟು ಬೇಡಿಕೆಗಳಿದ್ದಾವೆ. ಆ ಸಾಕಷ್ಟು ಬೇಡಿಕೆಗಳನ್ನು ನೀವು ಪೂರೈಕೆ ಮಾಡಲೇಬೇಕು ಎನ್ನುವಂಥ ನಿಟ್ಟಿನಲ್ಲಿ ಬಿಗಿಪಟ್ಟನ್ನು ಹಿಡಿಯುವಂಥ ಕೆಲಸ ಜಂಟಿ ಕ್ರಿಯಾ ಸಮಿತಿ ಸದಸ್ಯರ ನಡುವೆ 4 ಸಾರಿಗೆ ನಿಗಮಗಳ ನೌಕರರು ಬಿಗಿಪಟ್ಟು ಹಿಡಿದಿರುವಂಥದ್ದು. ಇದೇ ಕಾರಣಕ್ಕಾಗಿ ಇವತ್ತು ಫ್ರೀಡಮ್ ಪಾರ್ಕ್ಗೆ 10 ಗಂಟೆಗೆ ಎಲ್ಲ ಸಾರಿಗೆ ನಿಗಮದ ನೌಕರರು ಜಂಟಿಯಾಗಿ ಸೇರ್ಪಡೆ ಆಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೇರ್ಪಡೆಯಾಗಿ ಸಂಜೆ 4 ಗಂಟೆಗೆ ನಡೆಯುವಂಥ ಒಂದು ಸುದ್ದಿಗೋಷ್ಠಿ ಮೂಲಕವಾಗಿ ನಾಳೆ ನಡೆಯುವಂಥ ಮುಷ್ಕರ ಸಂಬಂಧಪಟ್ಟಾಗೆ ಪೂರ್ತಿಯಾದಂಥ ಅಪ್ಡೇಟನ್ನು ಕೊಡ್ತೇವೆ ಎನ್ನುವಂಥ ಮಾಹಿತಿಯನ್ನು ಸದ್ಯಕ್ಕೆ ನಮ್ಮ ಜೀ ಕನ್ನಡ ನ್ಯೂಸ್ಗೆ ಜಂಟಿ ಕ್ರಿಯಾ ಸಮಿತಿಯಿಂದ ಸದಸ್ಯರುಗಳಿಂದ ಮಾಹಿತಿ ಕೊಡ್ತಾ ಇರುವಂಥದ್ದು. ಈ ಮೂಲಕವಾಗಿ ಹಿಂಬಾಕಿ ವೇತನವನ್ನು ಪೂರ್ತಿ ಪ್ರಮಾಣದಲ್ಲಿ ನಮಗೆ ಸಲ್ಲಿಕೆ ಮಾಡಿ, ಇಲ್ಲದೇ ಇದ್ದ ಪಕ್ಷದಲ್ಲಿ ನಾಳೆ ನಡೆಯುವಂಥ ಸಮಸ್ಯೆಗಳಿಗೆ ಸರ್ಕಾರವೇ ನೇರ ಹೊಣೆ ಎನ್ನುವಂಥ ನಿಟ್ಟಿನಲ್ಲಿ ಹೊಣೆಗಾರಿಕೆಯನ್ನು ಸರ್ಕಾರದ ಮೇಲೆ ಹಾಕುವಂಥ ಕೆಲಸ ಮಾಡಲಾಗ್ತಾ ಇದೆ. ತೇಜಸ್ವಿನಿ. ಓಕೆ ಮಂಜುನಾಥ್, ಇದೀಗ ಇವತ್ತು ನಡೆಯುವಂತಹ ಬೆಂಗಳೂರು ಚಲೋದಲ್ಲಿ ಸರ್ಕಾರದ ಪ್ರತಿನಿಧಿ ಜೊತೆ ಏನಾದರೂ ಮಾತುಕತೆ ಆಗುತ್ತಾ, ಹೇಗೆ? ಬೆಂಗಳೂರು ಚಲೋ ಎನ್ನುವಂಥದ್ದು ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾವು ನಿಲ್ಲಿಸಲ್ಲ. ನಾವು ಕರೆ ಕೊಟ್ಟಿರುವಂಥ ನೌಕರರು ಈಗಾಗಲೇ ಬೆಂಗಳೂರಿನತ್ತ ಧಾವಿಸಿ ಬರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಭಾಗ ಆಗ್ಬೋದು, ಕರಾವಳಿ ಭಾಗದಲ್ಲಿರುವಂಥ ಸಾರಿಗೆ ನಿಗಮದ ನೌಕರರಾಗ್ಬೋದು ಸೇರಿದಂತೆ ಪ್ರತಿಯೊಂದು ಭಾಗದಲ್ಲಿರುವಂಥ ನೌಕರರು ಬೆಂಗಳೂರು ಚಲೋ ಎನ್ನುವಂಥ ನಿಟ್ಟಿನಲ್ಲಿ ಏನು ಕರೆ ಕೊಟ್ಟಿದ್ವಿ, ಅವರಿಗೆ ರಾತ್ರಿ 11 ಗಂಟೆ ಆದ ನಂತರವೂ ಕೂಡ ನಾವು ಅವರಿಗೆ ಕರೆ ಮಾಡಿ ಬೆಂಗಳೂರಿಗೆ ನೀವು ಎಂದಿನಂತೆ ನಾವೇನು ಕರೆ ಕೊಟ್ಟಿದ್ವಿ ಅದಕ್ಕೆ ಬೆಂಗಳೂರು ಚಲೋಗೆ ಬನ್ನಿ ಎನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಬೆಂಗಳೂರಿಗೆ ಬರ್ತಿರುವಂಥ ನೌಕರರ ಜೊತೆಗೆ ಸಂಧಾನ ಸಭೆ ನಿನ್ನೆ ವಿಫಲ ಆಗಿರುವಂಥದ್ದು, ಅಂದರೆ ಕರೆ ಕೊಟ್ಟಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಆರೋಪ ಮಾಡ್ತಾ ಇರುವಂಥದ್ದು. ಈ ಮೂಲಕವಾಗಿ ಇವತ್ತು ಬೆಂಗಳೂರಿನಲ್ಲಿ ಸಂಧಾನ ಸಭೆ ಮಾಡುವಂಥ ಸಾಧ್ಯತೆಗಳು ಮತ್ತೊಂದು ರೂಪದಲ್ಲಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಒಂದು ವೇಳೆ ಜಂಟಿ ಕ್ರಿಯಾ ಸಮಿತಿ ಸದಸ್ಯರನ್ನು ಕರೆದು ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸಿದ್ರೆ ಆ ಸಭೆಯಲ್ಲಿ ಹಿಂಬಾಕಿ ವೇತನ, ಇನ್ನುಳಿದಂಥ 12 ತಿಂಗಳ ಹಿಂಬಾಕಿ ವೇತನ ಸೇರಿದಂತೆ ಇನ್ನಷ್ಟು ಸಮಸ್ಯೆಗಳ ಸಂಬಂಧಪಟ್ಟಾಗ ಇದಾವೋ ಅವೆಲ್ಲವೂ ಕೂಡ ಸರ್ಕಾರದ ಮುಂದಕ್ಕೆ ಇರುವಂಥ ಕೆಲಸವನ್ನು ಆಗುತ್ತೆ. ಅಲ್ಲಿ ಸಭೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಇನ್ನುಳಿದಂಥ ಬಾಕಿ ವೇತನವನ್ನು ಪರಿಷ್ಕರಣೆ ಮಾಡಿ ಅಟ್ಲೀಸ್ಟ್ 12 ತಿಂಗಳ ಬಾಕಿ ಏನು ಉಳ್ಕೊಂಡಿದೆಯೋ ಅದರಲ್ಲಿ ಇನ್ನೊಂದು 5-6 ತಿಂಗಳಾದರೂ ನಮಗೆ ಹೆಚ್ಚುವರಿಯಾಗಿ ಕೊಡಿ. ಏನು 38 ತಿಂಗಳ ಕೆಲಸದಲ್ಲಿ 26 ತಿಂಗಳ ಘೋಷಣೆ ಮಾಡಿದ್ದೀರಾ, ಇನ್ನೊಂದು 4-5 ತಿಂಗಳಾದರೆ 30 ತಿಂಗಳಾದರೂ ಆಗುತ್ತೆ. ಅದರ ಜೊತೆಗೆ ಇನ್ನಷ್ಟು ಸಮಸ್ಯೆಗಳಿದ್ದಾವೆ. ಅಧಿಕಾರಿಗಳ ಒಂದು ದೌರ್ಜನ್ಯ ಆಗ್ಬೋದು ಸೇರಿದಂತೆ ಇನ್ನೊಂದಷ್ಟು ಸಮಸ್ಯೆಗಳಿದ್ದಾವಲ್ಲ, ಅವೆಲ್ಲವನ್ನೂ ಕೂಡ ಪರಿಷ್ಕರಣೆ ಮಾಡಿದ್ರೆ ನಾವು ಎಂದಿನಂತೆ ಸಾರಿಗೆ ನಿಗಮದ ಸೇವೆಯನ್ನು ತೊಡ್ಕೊಳ್ತೇವೆ ಎನ್ನುವಂಥ ನಿಟ್ಟಿನಲ್ಲಿ ಅಧಿಕೃತವಾದಂಥ ಮಾಹಿತಿ ನಮಗೆ ಸಿಗ್ತಾ ಇರುವಂಥದ್ದು. ಇವತ್ತು ಒಂದು ಸಭೆಯನ್ನು ಸೇರ್ತಾ ಇದ್ದಾರೆ ಫ್ರೀಡಮ್ ಪಾರ್ಕ್ನಲ್ಲಿ ಬೆಂಗಳೂರು ಚಲೋದಲ್ಲಿ. ಅಷ್ಟರ ಒಳಗಡೆ ನಮಗೆ ಸರ್ಕಾರದಿಂದ ಕರೆ ಬಂದರೆ ನಮ್ಮನ್ನು ಕರೆದು ಸಭೆಯನ್ನು ಮಾಡಿದ್ರೆ ನಾವು ಕರೆ ಕೊಟ್ಟಂಥ ಮುಷ್ಕರವನ್ನು ವಾಪಸ್ ಪಡೆದುಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತೇವೆ ಎನ್ನುವಂಥ ನಿಟ್ಟಿನಲ್ಲಿ ಸಾಧ್ಯತೆಗಳ ರೂಪದಲ್ಲಿ ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಈ ಒಟ್ಟಾರೆ
ಜಾರಿಯಾದಂಥ ಒಂದು ಪ್ರಕ್ರಿಯೆಯಲ್ಲಿ ನಾಳೆ ಬಸ್ಗಳು ಇರ್ತವ ಇಲ್ವಾ ಎನ್ನುವಂಥ ನಿಟ್ಟಿನಲ್ಲಿ ಗೊಂದಲ ಏನಿದೆಯೋ, ರಾಜ್ಯದ ಸಾರಿಗೆ ಬಸ್ಗಳಲ್ಲಿ ಸಂಚಾರ ಮಾಡುವಂಥ ಪ್ರಯಾಣಿಕರ ನಡುವೆ ಇರುವಂಥ ಗೊಂದಲಕ್ಕೆ ಸದ್ಯಕ್ಕೆ ಸಂಜೆ 4 ಗಂಟೆ ಆದ ನಂತರ ಬ್ರೇಕ್ ಬೀಳುತ್ತೆ. ಒಂದು ವೇಳೆ ಸರ್ಕಾರದಿಂದ ಸ್ಪಂದಿಸದೇ ಇದ್ದರೆ, ಸ್ಪಂದನೆ ಸಿಗದೇ ಇದ್ದ ಪಕ್ಷದಲ್ಲಿ ನಾಳೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಬಸ್ಗಳ ತೀವ್ರತೆ ಒಂದು ಕೊರತೆ ಎನ್ನುವಂಥ ತೀವ್ರವಾಗಿ ಕಾಡುವಂಥ ಸಾಧ್ಯತೆಗಳು ಕೂಡ ಈ ಒಂದು ಸಂಧಾನ ಸಭೆಯ ಕರೆಯುವಂಥ ಕೆಲಸ ಏನಾಗುತ್ತೋ, ಕರೆಯದೇ ಇದ್ದ ಪಕ್ಷದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಕೂಡ ಉದ್ಭವ ಆಗುವಂಥ ಸಾಧ್ಯತೆಗಳಿದ್ದಾವೆ. ತೇಜಸ್ವಿ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.